ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗೋಧಿ ಹಿಟ್ಟಿಂದ ಪೂರಿ ಮತ್ತು ಬೆಟಗೇರಿ ಚಟ್ನಿ ಮಾಡ್ಕೊಳಕತ್ತೀನಿ. ಇದಕ್ಕೆ ಪುಟಾಣಿ ಚಟ್ನಿನೂ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ಸ್ಪೆಷಲ್ ಚಟ್ನಿ. ಈಗ ಪೂರಿ ಮಾಡ್ಕೊಳಕ್ಕೆ ಹಿಟ್ಟನ್ನ ಹಾಕ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಮೊಸರು, ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನು ಬಿಸಿ ಎಣ್ಣೆ ಹಾಕ್ಕೋಬೇಕು. ಕಾಯಿಸಿ ಹಾಕ್ಕೋಬೇಕು. ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಬರ್ತಾವೆ. ಇವಾಗ ಮೊಸರು ಹಾಕಿರ್ತೀವಲ್ಲ, ಅದಕ್ಕೆ ನೀರು ನೋಡಿ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದನ್ನು ಒಂದು 2 ತಾಸು ನೆನೆಯಾಕೆ ಬಿಡಬೇಕು. ಈಗ ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ಪೌಡ್ರ್ ಮಾಡ್ಕೊಂಬಂದೀನಿ. ಅದಕ್ಕೆ ಅರ್ಧ ಕಪ್ಪು ಮೊಸರು. ನಿಮಗೆ ಪುಟಾಣಿ ಪೌಡರು ಮತ್ತು ಮೊಸರು ಎಷ್ಟು ಬೇಕಷ್ಟು ನೀವು ತಿಕ್ನೆಸ್ ನೋಡಿ ನೀವು ಮಾಡ್ಕೋಬೋದು. ಈಗ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಹುಳಿಗೆ ತಕ್ಕಂಗೆ ಎಷ್ಟು ಹುಳಿ ಬೇಕು ನೋಡಿಕೊಂಡು ನೀವು ಮೊಸರು ಸೇರಿಸ್ಕೋಬೋದು. ಇದನ್ನೀಗ ಸೈಡ್ಗಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಸಣ್ಣ ಕಟ್ ಮಾಡಿಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಜಜ್ಜಿನೂ ಹಾಕೋಬೋದು. ನಾನಿಲ್ಲಿ ಸಣ್ಣ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಅದಕ್ಕೆ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನ ಆರಾಕ್ ಬಿಡಬೇಕು. ಯಾಕಂದರೆ ಬಿಸಿ ಇದ್ದಾಗ ಪುಟಾಣಿದು ಮಿಕ್ಸ್ ಹಾಕಬಾರ್ದು, ಗಟ್ಟಿ ಆಗಿಬಿಡುತ್ತೆ. ಈಗ ಸ್ವಲ್ಪ ಆರಿದ ಮೇಲೆ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ನಿಮಗೆ ತಿಕ್ನೆಸ್ ನೋಡ್ತಿರ್ಬೋದು. ಇಷ್ಟ ಆದ್ರೆ ಸಾಕು. ನೀವು ಪೂರಿ ಜೊತೆ ಬೇರೆ ಎಲ್ಲ ಚಟ್ನಿ ಮಾಡ್ಕೊಂಡು ತಿಂದಿರ್ತೀರಿ. ಈ ಥರ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡ್ಕೊಂಡು ತಿಂದು ನೋಡ್ರಿ. ಈಗ ಹಿಟ್ಟನ್ನು ನೆನೆದೈತಿ. ಇದನ್ನೀಗ ಇನ್ನೂ ಸ್ವಲ್ಪ ಚಂದಾಗ ನಾದ್ಕೋಬೇಕು. ಚಂದಾಗ ನಾದ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಪೂರಿ ಲಟ್ಟಿಸ್ಕೋಬೋದು. ಈ ಥರ ಒಂದೊಂದು ಉಳ್ಳಿ ಮಾಡಿ ಇಟ್ಕೋಬೇಕು. ಈಗ ಅದಕ್ಕೆ ಎಣ್ಣೆ ಹಚ್ಚಿ ಪೂರಿ ಲಟ್ಟಿಸ್ಕೊಳ್ಳೋಣ. ಇದು ಗೋಧಿ ಹಿಟ್ಟಲ್ಲೇ ಮಾಡೋದ್ರಿಂದ ಭಾಳ ಹೆಲ್ದಿ ಇರುತ್ತೆ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಲಟ್ಟಿಸ್ಕೋಬೋದು. ಈ ಪೂರಿಗೆ ಉಬ್ಬಿ ಬರ್ಬೇಕಾತಂದ್ರೆ ನೀವು ಬಿಸಿ ಎಣ್ಣೆನ ಹಾಕೋಬೇಕು. ಈಗ ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ತಾವೆ ಮತ್ತು ಕ್ರಿಸ್ಪಿನೂ ಆಗ್ತಾವೆ. ಭಾಳ ಟೇಸ್ಟ್ ಇರ್ತಾವೆ. ಗೋಧಿ ಹಿಟ್ಟಲ್ಲೇ ಮಾಡಿರೋದ್ರಿಂದ ಹೆಲ್ದಿನೂ ಇರುತ್ತೆ. ನೋಡಿರಿ ಎಷ್ಟು ಚಂದ ಗೋಲ್ಡನ್ ಬ್ರೌನೂ ಬಂದವು. ಈ ಥರ ಫ್ರೈ ಮಾಡ್ಕೊಂಡು ನಾನು ಬೆಟಗೇರಿ ಚಟ್ನಿ ಜೊತೆ ಸರ್ವ್ ಮಾಡಾಕತ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.